ಅವರಿಬ್ಬರ ನಡುವೆ ಮದುವೆ ನಿಶ್ಚಯವಾಗಿತ್ತು 6 ತಿಂಗಳ ಹಿಂದೆ. ಇನ್ನೇನು ಮದುವೆ ಆಗಬೇಕಾಗಿತ್ತು. ಈ ಫಿಲ್ಮ್ಗಳಲ್ಲಿ ನೋಡ್ತಿರಲ್ಲ ಆ ರೀತಿಯಲ್ಲಿ ಮದುವೆ ಮಿಕ್ಸ್ ಆಗಬೇಕಾಗಿತ್ತು. ವರ ಬರ್ತಾ ಇರ್ತಾನೆ, ಎಂಟ್ರಿ ಕೊಡ್ತಾನೆ ಊರ ಹತ್ರ. ಬಂದ ತಕ್ಷಣ ವರನ ಮೇಲೆ ಚಾಕು ತೊಗೊಂಡು ಅಟ್ಯಾಕ್ ಮಾಡೋಕ್ಕೆ 4 ಜನ ಇಳಿತಾರೆ. ಅದರಲ್ಲಿ ಮಿಸ್ ಆಗಿ ಎದೆಗೆ ಚುಚ್ಚೋದು, ಕೈಗೆ ಚುಚ್ಚುತ್ತೆ. ಅದಾದ ನಂತರ ಆಸ್ಪತ್ರೆಗೆ ದಾಖಲಾಗ್ತಾರೆ. ಅದಾದ ನಂತರ ಫಿಲ್ಮಲ್ಲಿ ನೋಡ್ತಿರೋ ಹೀರೋಯಿನ್ ಬಂದುಬಿಟ್ಟು ಆಸ್ಪತ್ರೆಯಲ್ಲಿ ನಿಂತ್ಕೊಂಡ್ಬಿಟ್ಟು ಅವನನ್ನು ಹಾಗೆ ಹೀಗೆ ಮಾತನಾಡ್ತಾರೆ. ಸೇಮ್ ಟು ಸೇಮ್ ಘಟನೆ ನಡೀತು. ಬಟ್ ಚಾಕು ಚುಚ್ಚಿದವ್ರು ಯಾರು, ಏನಾಯಿತು, ಕೊನೆಗೆ ಅವ್ರ ಮದುವೆ ಆಯಿತಾ, ಮುರಿದು ಬಿತ್ತಾ? ನೋಡು ಸ್ಟೋರಿಯನ್ನು. ಮದುವೆ ಮಂಟಪಕ್ಕೆ ಹೋಗ್ತಿದ್ದ ವರನಿಗೆ ಚಾಕು ಇರಿತ. ಸಾವಿನ ದವಡೆಯಿಂದ ವರ ಜಸ್ಟ್ ಮಿಸ್. ಹೀಗೆ ಗಾಯಗೊಂಡು ಆಸ್ಪತ್ರೆ ಬೆಡ್ ಮೇಲೆ ಮಲಗಿರೋ ಈತನ ಹೆಸರು ರವೀಶ್. ಇನ್ನೇನು ಹಸಿಮಣೆ ಏರೋಕೆ ಕಲ್ಯಾಣ ಮಂಟಪಕ್ಕೆ ಬರಬೇಕು ಅನ್ನುವಷ್ಟರಲ್ಲಿ ಈತನನ್ನ ಚಾಕುವಿನಿಂದ ಇರಿದು ಹತ್ಯೆಗೈಯಲು ಯತ್ನಿಸಲಾಗಿದೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಕುಡಗಳ್ಳಿ ಗ್ರಾಮದ ರವೀಶ್ ಹಾಗೂ ಹೊಸ ಅಣಗಳ್ಳಿ ಗ್ರಾಮದ ನಯನ ನಡುವೆ 6 ತಿಂಗಳ ಹಿಂದೆಯೇ ಎಂಗೇಜ್ಮೆಂಟ್ ಆಗಿತ್ತು. ಕೊಳ್ಳೇಗಾಲ ಪಟ್ಟಣದ ವೆಂಕಟೇಶ್ವರ ಮಹಲ್ನಲ್ಲಿ ಇಂದು ವಿವಾಹ ಮಹೋತ್ಸವ ನಿಶ್ಚಯವಾಗಿತ್ತು. ನಿನ್ನೆ ಆರ್ತಕ್ಷತೆಗೆಂದು ಕುಣಿಗಳ್ಳಿ ಗ್ರಾಮದಿಂದ ಕಾರ್ನಲ್ಲಿ ಬರ್ತಾ ಇದ್ದ ವರ ರವೀಶ್ ಹಾಗೂ ಸಂಬಂಧಿಕರು ಬರುವಾಗ ಕೊಳ್ಳೇಗಾಲ ಪಟ್ಟಣದ ಎಂಜಿಎಸ್ವಿ ಕಾಲೇಜು ರಸ್ತೆಯಲ್ಲಿ ಇವರ ಕಾರನ್ನ ಮತ್ತೊಂದು ಕಾರ್ನಲ್ಲಿ ಬಂದ 4-5 ಮಂದಿಯ ಗುಂಪು ಅಡ್ಡಗಟ್ಟಿತ್ತು. ವರ ರವೀಶ್ಗೆ ಚಾಕುವಿನಿಂದ ಇರಿದು ಹತ್ಯೆಗೈಯಲು ಯತ್ನಿಸಲಾಗಿದೆ. ವಧುವಿನ ಪ್ರಿಯಕರನಿಂದ ಕೃತ್ಯ ಶಂಕೆ. ನಿಗದಿಯಾಗಿದ್ದ ಮದುವೆ ಕ್ಯಾನ್ಸಲ್. ವಧುವಿನ ಮಾಜಿ ಪ್ರೇಮಿ ದರ್ಶನ್ ಎಂಬಾತನ ಕಡೆಯವರಿಂದ ವರ ರವೀಶ್ ಹತ್ಯೆಗೆ ಯತ್ನಿಸಲಾಗಿದೆ ಅಂತ ಹೇಳಲಾಗಿದೆ. ಆಕೆಯನ್ನ ಮದುವೆಯಾಗಬಾರ್ದು, ಮದುವೆ ಆದ್ರೆ ನಿನ್ನನ್ನ ಮುಗಿಸ್ತೀವಿ ಅಂತ ದರ್ಶನ್ ಬೆದರಿಕೆ ಹಾಕ್ತಿದ್ದ ಎನ್ನಲಾಗಿದೆ. ಯಾರೋ ತಮಾಷೆ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡಿದ್ದ ರವೀಶ್ ಈ ವಿಷಯವನ್ನ ನಯನ ಬಳಿ ತಿಳಿಸಿದಾಗ, ಹೌದು ನನಗೆ ಆತನ ಪರಿಚಯ ಇತ್ತು, ಆದ್ರೆ ಎಂಗೇಜ್ಮೆಂಟ್ ಆದ್ಮೇಲೆ ಬ್ರೇಕಪ್ ಆಗಿತ್ತು ಅಂತ ನಯನ ಹೇಳಿದ್ದಾಳೆ. ಆದರೂ ಸಹ ಯಾವುದನ್ನೂ ಲೆಕ್ಕಿಸದೆ ಆಕೆಯನ್ನ ಮದುವೆಯಾಗಲು ರವೀಶ್ ಮುಂದಾಗಿದ್ದ. ಆದರೆ ಘಟನೆ ಬಳಿಕ ನಿಗದಿಯಾಗಿದ್ದ ಮದುವೆಯನ್ನ ರದ್ದು ಮಾಡಲಾಗಿದೆ. ನಮ್ಮ ಕುಣಗಳ್ಳಿ ಗ್ರಾಮದ ರವೀಶ್ ಅಂತ ಹುಡುಗ ಮತ್ತು ಅನುಗಳಿ ಹುಡುಗಿ 6 ತಿಂಗಳ ಹಿಂದೆ ಎಂಗೇಜ್ಮೆಂಟ್ ಆಗಿತ್ತು. ಒಬ್ರಿಗೊಬ್ರು ಇಷ್ಟಪಟ್ಟೆ ಮಾಡ್ಕೊಂಡ್ರೆ ಅಂತ ನಾವು ತಿಳ್ಕೊಂಡಿದ್ವಿ. ಈಗ ಒಂದು ವಾರದಿಂದ ಹುಡುಗ ಬಂದು ನಮ್ಮ ಹುಡುಗನಿಗೆ ಭಾಳ ಟಾರ್ಚರ್ ಕೊಟ್ಟು ಫೋನ್ ಮಾಡೋದು, ಕೊಲೆ ಬೆದರಿಕೆ ಹಾಕೋದು. ಆ ಹುಡುಗಿನ ನೀನು ಯಾವುದೇ ಕಾರಣಕ್ಕೂ ಮಾಡ್ಕೊಂಡ್ರೆ ನಾನು ನಿನ್ನ ಸಾಯಿಸ್ಬಿಡ್ತೀನಿ ಅಂತೆಲ್ಲ ಹೇಳ್ಕೊಂಡು ಯಾರೇ ರವೀಶನ್ಗೆ ಯಾರೋ ಒಬ್ರು ಬೆಂಗಳೂರು ಮತ್ತು ದರ್ಶನ್ ಅಂತ ಹುಡುಗ, ಅವನು ಆ ಹುಡುಗಿನ ಲವ್ ಮಾಡ್ತೀನಿ ಅಂತ. ಸುಮಾರು ಆ ಹುಡುಗಿನ ಈಗ ಮದುವೆ ಆಯ್ತಿಲ್ಲ, ಆ ಹುಡುಗಿನ 5 ವರ್ಷದಿಂದ ಲವ್ ಮಾಡ್ತೀರಂತೆ. ಯಾರೋ ಒಬ್ರು ದರ್ಶನ್ ಅಂತ ಫೋನ್ ಮಾಡ್ತಾವನಲ್ಲ, ನಿನಗೇನಾರು ಅವ್ನು ಪರಿಚಯ ಇದ್ದಾನೆ ಅಂತ ಕೇಳಲ್ಲ. ಅವಳು ಏನಂದ್ರೆ ಇಲ್ಲ, ನನಗೆ ಮೊದಲೇ ಅವ್ನಿಗೆ ಗೊತ್ತಿತ್ತು, ನನಗೆ ರಿಲೇಷನ್ಶಿಪ್ ಇತ್ತು. ಆದರೆ ಈಗ 6 ತಿಂಗಳಿಂದ ಈಚೆಗೆ ಎಂಗೇಜ್ಮೆಂಟ್ ಆದಮೇಲೆ ನಾನು ಅವ್ನು ಬ್ರೇಕಪ್ ಮಾಡಿಬಿಟ್ಟು ನಾನು ಅವ್ನಿಗೆ ಯಾವುದೇ ಥರ ಸಂಬಂಧ ಇಲ್ಲ ನನಗೆ ಅಂತ ಹೇಳಿದ್ಮೇಲೆ, ಹಾಗಾಗಿ ನನ್ನ ಬರಬೇಕಾದ್ರೆ ಕುಣಿಗಳಿಂದೂ ಅಟ್ಯಾಕ್ ಮಾಡಿದ್ರೆ, ಜೊತೆಗೆ MJS ಹತ್ರ ಬಂದು ಕಾರಲ್ಲಿ ಅವನ್ನ ಅಟ್ಯಾಕ್ ಮಾಡಿ ಚಾಕ್ ಹಾಕಕ್ಕೆ ಪ್ರಯತ್ನ ಮಾಡಿದ್ರೆ ಕೈ ಲೆಫ್ಟ್ ಸೈಡು ಕೈಗೆ ಏಟಾಗಿದೆ. ನಾನು ಮದುವೆ ಆದ್ರೆ ನಿನ್ನನ್ನೇ, ಭಾವಿ ಪತಿ ಬಳಿ ಓಡೋಡಿ ಬಂದ ವಧು. ಮದುವೆಗೆ ಸುತಾರಾಮ್ ಒಪ್ಪದ ವರ ರವೀಶ್. ಹಲ್ಲೆಗೊಳಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ವರ ರವೀಶ್ ಬಳಿ ವಧು ಓಡೋಡಿ ಬಂದಿದ್ಲು. ನಾನು ಮದುವೆ ಆದ್ರೆ ನಿನ್ನನ್ನೇ ಅಂತ ವರರನ್ನ ಒಲಿಸಲು ಯತ್ನಿಸಿದ್ಲು. ನನಗೆ ನಿನ್ ಬಿಟ್ರೆ ಯಾರಿಲ್ಲ, ನನ್ನ ಮದುವೆ ಆಗು ಅಂತ ಗೋಗರದ್ಲು. ವಧು ಎಷ್ಟೇ ಕೇಳ್ಕೊಂಡ್ರು ಮದುವೆ ಮಾಡಿಕೊಳ್ಳಲು ವರ ರವೀಶ್ ನಿರಾಕರಿಸಿದ್ದಾನೆ. ಮದುವೆಯಾಗಲು ಬಂದ ವೇಳೆ ಚಾಕು ಚುಚ್ಚಿ ಪ್ರಾಣ ತೆಗೆಯಲು ಪ್ರಯತ್ನ ಪಟ್ಟಿದ್ದಾನೆ. ಮುಂದೆ ಇದೇ ರೀತಿಯಾದ್ರೆ ಯಾರು ಹೊಣೆ ಅಂತ ರವೀಶ್ ಮದುವೆ ಆಗಲ್ಲ ಎಂದಿದ್ದಾನೆ. 9:30ಕ್ಕೆ ನನ್ನ ಮದುವೆ ಇತ್ತು. ಚೌಟ್ರಿಗೆ ಬರಬೇಕಾದ್ರೆ ಹುಡುಗರು ನನಗೆ ಅಟೆಂಪ್ಟ್ ಮರ್ಡರ್ ಮಾಡಿದ್ದಾರೆ. ಮತ್ತು ಜೀವ ಹೆದರಿಕೆ ಕೂಡ ಹಾಕಿದರು. ಆ ಹುಡುಗಿಗೆ ನಾನು ಕೇಳಿದ್ದು ಇಷ್ಟ ಇದೆ ಇಲ್ಲ ಅಂತ, ಆದರೆ ಅವಳು ಇಷ್ಟ ಅಂತ ಹೇಳಿದ್ರು. ಅದಕ್ಕೋಸ್ಕರ ಮದುವೆ ನಾನು ಕ್ಯಾನ್ಸಲ್ ಮಾಡೋಕ್ಕೆ ಹೋಗಲಿಲ್ಲ. ಚೌಟ್ರಿಗೆ ಬರಬೇಕಾದ್ರೆ ನನಗೆ ಅವರು ಕೊಲೆ ಬೆದರಿಕೆ ಹಾಕಿದ್ರು ಮತ್ತು ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಹುಡುಗ ಅಂದರೆ ಆ ಹುಡುಗಿ ಲವ್ ಮಾಡ್ತಿರೋ ಹುಡುಗ ನನಗೆ ಬೆದರಿಕೆ ಹಾಕಿದ್ದ. ತುಂಬ ಅನ್ಯಾಯ ಆಗಿದೆ ನನಗೆ. ಮತ್ತು ಮದುವೆ ಕೂಡ ತುಂಬ ಖರ್ಚು ಮಾಡಿದ್ದೀವಿ. ನಮ್ಗೆ ನ್ಯಾಯ ಕೊಡಿಸ್ಕೊಡ್ಬೇಕಂತ ಕೇಳ್ಕೊಡ್ತಾ ಇದ್ದೀನಿ. ಆ ಹುಡುಗನೇ ನನಗೆ ಪ್ರಾಣ ಬೆದರಿಕೆ ಹಾಕಿದ್ದಾನೆ. ಅದರಿಂದ ನಾನು ಈ ಮದುವೆನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಮತ್ತು ನನಗೆ ನ್ಯಾಯ ಕೊಡಿಸ್ಕೊಡ್ಬೇಕಂತ ಕೇಳ್ತಿದ್ದೀನಿ. ಇನ್ನು ಚಾಕು ಇರಿದು ಪರಾರಿಯಾಗಿರುವವರ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಚಾಕು ಇರಿತದ ವೇಳೆ ರವೀಶ್ ಕೈ ಅಡ್ಡಲಾಗಿ ಇಟ್ಟಿದ್ರಿಂದ ಈತನ ಎಡಗೈಗೆ ಗಾಯವಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನಿನ್ನೆ ಸಾಯಂಕಾಲ ಕೊಳ್ಳೇಗಾಲ ಪಟ್ಟಣದ ಪ್ರಸಾದ್ ಸ್ಕ್ಯಾನಿಂಗ್ ಸೆಂಟರ್ ಮುಂಭಾಗ ರವೀಶ್ ಅನ್ನ ಕುಣಗಳ್ಳಿ ಗ್ರಾಮದ ಒಬ್ಬ ಹುಡುಗ ವೆಹಿಕಲ್ ಹೋಗ್ತಾ ಇರ್ತಾರೆ. ಅಂದರೆ ಅವ್ರದ್ದು ನಿನ್ನೆ ರಿಸೆಪ್ಷನ್ ಇತ್ತು, ಈ ದಿನ ಮದುವೆ ಇತ್ತು. ಆ ಮದುವೆ ಸಿದ್ಧತೆಗೋಸ್ಕರ ಹೋಗಬೇಕಾದ್ರೆ ಪ್ರಸಾದ್ ಸ್ಕ್ಯಾನಿಂಗ್ ಸೆಂಟರ್ ಮುಂಭಾಗ ಅಪರಿಚಿತ ಒಬ್ಬ ವ್ಯಕ್ತಿಗಳು ಬಂದು ಅವನ ಕಾರನ್ನು ಅಡ್ಡಗಟ್ಟಿ ಮತ್ತು ಅವನಿಗೆ ಚಾಕುವಿನಿಂದ ಹಲ್ಲೆ ಮಾಡಿ ಪರಾರಿಯಾಗಿದ್ದಾರೆ. ಈ ಬಗ್ಗೆ ವಿಶೇಷ ಒಂದು ತಂಡನ ರಚನೆ ಮಾಡಿದ್ದೀವಿ. ಈಗಾಗಲೇ ತಂಡ ಕಾರ್ಯಪ್ರವೃತ್ತವಾಗಿದೆ. ಇದ್ರ ಬಗ್ಗೆ ಒಂದು ದೂರು ದಾಖಲಾಗಿದೆ. ತನಿಖೆ ಮುಂದುವರಿತಾ ಇದೆ.
ಸದ್ಯದಲ್ಲೇ ಆರೋಪಿನೂ ಕೂಡ ಪತ್ತೆನ ಹಚ್ಚುತ್ತಿದ್ದೀವಿ. ಒಟ್ಟಾರೆ ಮದುವೆ ಬೇಡ ಅಂದ್ರೆ ಸುಮ್ಮನಾಗಬಹುದಿತ್ತು. ಆದ್ರೆ ಮದುವೆ ಮಂಟಪದವರೆಗೂ ಬಂದು ಈಗ ಮದುವೆ ನಿಂತು ಹೋಗಿದ್ದು ಸಡಗರ ಸಂಭ್ರಮ ತುಂಬಿದ್ದ ಮನೆಗಳಲ್ಲಿ ಮೌನ ಆವರಿಸಿದೆ. ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.